ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು 26ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಓಲ್ಡ್ ಸ್ಟೂಡೆಂಟ್ಗೆ ಸ್ಪೆಷಲ್ ಡಿಸ್ಕೌಂಟ್ ಇದೆ. ₹2,000 ಆಗುತ್ತೆ. ನೋಡಿ ನಿಮ್ಮ ಕಂಫರ್ಟಬಲು ಜಾಯ್ನ್ ಆಗಿ ಕಲೀರಿ. ನ್ಯೂ ಕಾನ್ಸೆಪ್ಟು, ನ್ಯೂ ಥಿಂಗು, ಈಸಿ ಕೂಡ ಆಗುತ್ತೆ. ನೀವು ಅರ್ಥ ಮಾಡ್ಕೊಬೇಕಷ್ಟೇ ಮಾರ್ಕೆಟ್ನ. ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡಿದರೆ ಮಾರ್ಕೆಟಲ್ಲಿ ತುಂಬ ಈಸಿಯಾಗಿ ಆರಾಮ್ಸೆ ನೀವು ಕೂಡ ದುಡ್ಡು ಮಾಡ್ಬೋದು. ಸೊ ಕಲೀರಿ. ಕಲಿತ್ರೆ ಆಲ್ವೇಸ್ ಈಸಿ, ಕಲಿಲ್ಲ ಅಂದರೆ ಆಲ್ವೇಸ್ ಟಫ್ ಆಗುತ್ತೆ ಮಾರ್ಕೆಟು. ಸೊ ಇವತ್ತಿನ ಟ್ರೇಡು ಅಷ್ಟೇ. ಬೆಳಗ್ಗೆ ಟ್ರೇಡ್ ಮಿಸ್ ಆಯ್ತು ನನಗೆ. ಐ ಮಿಸ್ ದ ಆಪರ್ಚುನಿಟಿ ಮಾರ್ನಿಂಗ್. ಆಪರ್ಚುನಿಟಿ ಮಿಸ್ ಆದಮೇಲೆ ವೆಯ್ಟ್ ಮಾಡ್ತಿದ್ದೆ, ಚಲೋ ಮಾರ್ಕೆಟ್ ಏನು ಮಾಡುತ್ತೆ ಎಂತ ಮಾಡುತ್ತೆ ನೋಡಿಕೊಂಡು ವಿ ಕ್ಯಾನ್ ಪ್ಲಾನ್ ಇಟ್ ಅಂತ. ಸೇಮ್ ಮಾರ್ಕೆಟ್ ಅಗೇನ್ ಗಿವನ್ ವೆರಿ ಗುಡ್ ಟ್ರೇಡ್ ಡೌನ್ ಸೈಡಿಗೆ ಒಂದು ಟ್ರೇಡ್ ತೊಗೊಂಡಿದ್ದೆ ನಾನು. ಸೊ ಅದರಲ್ಲಿ ಕೂಡ ಪ್ರಾಫಿಟ್ ಮಾಡಿದ್ದೀನಿ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. So done for the day. No more trade. Refresh it. So ಓಕೆ. ಇವತ್ತಿಂದು ನಿಮಗೆ ಟ್ರೇಡ್ ಎಲ್ಲಿ ಮಾಡಿದೆ ಏನಿತ್ತು ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ನಿಮಗೂ ಕೂಡ ಈಸಿ ಆಗುತ್ತೆ. ಓಕೆನಾ. ಸೊ ಇವತ್ತಿಂದು ಮಾರ್ಕೆಟ್ ಬಗ್ಗೆ ನಿಮಗೆ ಫಸ್ಟ್ ಗೈಡ್ ಮಾಡ್ತೀನಿ. ಆಲ್ವೇಸ್ ನಾನು ಸ್ಟೂಡೆಂಟ್ಸ್ಗೆ ಆಲ್ವೇಸ್ ಹೇಳಿರ್ತೀನಿ, ಮಾರ್ಕೆಟ್ ಏನು ಮಾಡ್ತಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅದರಿಂದಲೇ ಮಾರ್ಕೆಟ್ನಲ್ಲಿ ನಮಗೆ ಡೈರೆಕ್ಷನ್ಸ್ ಇರ್ಬೋದು ಪ್ರತಿಯೊಂದು ನಮಗೆ ಈಸಿ ಇರುತ್ತೆ ಅಂತ. ಸೊ ಇದು ಕೂಡ ನಮ್ಮದು ಒನ್ ಆಫ್ ದಿ ಸ್ಟ್ರಾಟಜೀಸ್ ಪ್ರಕಾರನೇ ಮೂವ್ ಆಗುತ್ತೆ. ಸೊ ಸ್ಟ್ರಾಟಜೀಸ್ ಪ್ರಕಾರನೇ ಮೂವ್ ಆಗುತ್ತೆ. ಆ್ಯಂಡ್ ಸ್ಟ್ರಾಟಜಿ ಪ್ರಕಾರ ನೀವು ನೋಡ್ಬೇಕಂದ್ರೂ ನಮ್ಮದು ಯಾವ ಸ್ಟ್ರಾಟಜಿ ಇತ್ತು ಅಂತಲೂ ನಿಮಗೆ ಗೊತ್ತಾಗುತ್ತೆ ಅದು. ಓಕೆನಾ. ಸೊ ನಿಮಗೆ ಇದಕ್ಕೆ ಬಂದರೆ ಲೈಕ್ ಮೆನಿ ಥಿಂಗ್ಸ್ಗಳು ನಾನು ಮಾಡಿಟ್ಟಿರ್ತೀನಿ. ಸೊ ಹಾಗಾಗಿ ತುಂಬಾ ಇರ್ತವೆ ನನ್ನ ಹತ್ರ ಕೂಡ. ಸೊ ನಾನು ಕೂಡ ಕೋಡರ್ ಆಗಿರೋದ್ರಿಂದ ಕೆಲವೊಂದು ಕೋಡಿಂಗ್ ಇದು ಮಾಡ್ತಿರ್ತೀನಿ, ಕೆಲವೊಂದು ಇದು ನೋಡ್ತಾ ಇರ್ತೀನಿ. ಸೊ ಇವತ್ತಿಂದು ಪಿಕ್ಚರ್ ಪರ್ಫೆಕ್ಟು. ಮಾರ್ಕೆಟ್ ಏನಿತ್ತು, ಮಾರ್ಕೆಟ್ ಬಂದು ಒಂದು ಬುಲ್ಲಿಶ್ ಸೈಡ್ ಕಾನ್ಸೆಪ್ಟೇ ಇತ್ತು. ಹೈಯರ್ ಟೈಮ್ ನಮ್ಮದು ಏನು ಕಾನ್ಸೆಪ್ಟ್ ಪ್ರಕಾರ ಏನಿದೆ, ದಿಸ್ ವಾಸ್ ಲೈಕ್ ಕಮ್ಸ್ ಅಂಡರ್ 1 and 2 ಕಾನ್ಸೆಪ್ಟ್ ಪ್ರಕಾರ ಬರುತ್ತೆ. ಸ್ಟ್ರಾಟಜಿ ನಂಬರ್ 1 and 2 ಒಳಗಡೆ ಬರುತ್ತಿದ್ದನು. ಸೊ ಇವತ್ತು ಕೂಡ ಅದರ ಪ್ರಕಾರನೇ ಬೆಳಗ್ಗೆ ನಾನು ಸ್ವಲ್ಪ ಲೇಟ್ ಆಯಿತು ಮಾರ್ಕೆಟಿಗೆ ಬಂದಿದ್ದು. ಸೊ ಹಾಗಾಗಿ ಐ ಮಿಸ್ ದ ಆಪರ್ಚುನಿಟಿ ಹಿಯರ್. ಇಲ್ಲಿ ನನಗೆ ಆಪರ್ಚುನಿಟಿ ಮಿಸ್ ಆಯಿತು. ಎಕ್ಸಾಕ್ಟಾಗಿ ನಾನು ಬಂದು ನೋಡೋದ್ರೊಳಗಡೆ ಮಾರ್ಕೆಟ್ ಇಲ್ಲಿ ಟ್ರೇಡ್ ಆಗ್ತಿತ್ತು. ಓಕೆನಾ. ಇಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಇದು ರೈಟ್ ಪ್ಲೇಸು ಬೈ ಮಾಡಲಿಕ್ಕೆ, ರಾಂಗ್ ಪ್ಲೇಸ ಬೈ ಮಾಡಲಿಕ್ಕೆ, ಎಲ್ಲರೂ ಕ್ವಶನ್ಸು ಇರುತ್ತೆ. ಈ ಸಿಂಪಲ್ ಲಾಜಿಕ್ಕು ನೆನ್ಪಿಟ್ಕೊಳ್ಳಿ. ನನಗೇನಾಗಿತ್ತು ಮಾರ್ಕೆಟಲ್ಲಿ ಇಲ್ಲಿಂದ ದಿಸ್ ವಾಸ್ ಮೈ ರೈಟ್ ಪ್ಲೇಸ್ ಟು ಬೈ. ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ನನಗೆ ಇಲ್ಲಿಂದ ಏನಿದೆಯಲ್ಲ, ದಿಸ್ ವಾಸ್ ದ ಪ್ಲೇಸ್, ವೆರಿ ಗುಡ್ ರೈಟ್ ಪ್ಲೇಸ್ ಟು ಬೈ. ಬಿಕಾಸ್ ನನಗೆ ಮಾರ್ಕೆಟ್ ಆಲ್ರೆಡಿ ರಿಟ್ರೇಸ್ಡ್ ಬ್ಯಾಕ್ ಟು ಲೈಕ್ ಆಲ್ಮೋಸ್ಟ್ 3rd ಲೆವೆಲ್ ತನಕ ರಿಟ್ರೇಸ್ಮೆಂಟ್ ಆಗಿತ್ತು. ಸೊ ಹೋದರೆ ಮಾರ್ಕೆಟ್ ಇಲ್ಲಿಂದಲೇ ಅಪ್ಸೈಡ್ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿತ್ತು. ಸೊ ಎಕ್ಸಾಕ್ಟಾಗಿ ಇಲ್ಲಿಗೆ ಬಂದಾಗ ಟ್ರೇಡ್ ಮಾಡೋಕ್ಕಾಗತ್ತಾ? ಡಿಫಿಕಲ್ಟ್ ಆಗುತ್ತೆ, ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಟ್ರೇಡ್ ಮಾಡೋದು. ಸೊ ಹಾಗಾಗಿ ನಾನೇನು ಮಾಡಿದೆ, ಇಲ್ಲಿಂದ ಪ್ರೀಮಿಯಂ ಮೂವ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಚಲೋ ವೆಯ್ಟ್ ಮಾಡೋಣ, ಲೆಟ್ಸ್ ಸಿ ಮಾರ್ಕೆಟ್ ನೋಡೋಣ ಅಂತ. ಮಾರ್ಕೆಟ್ ರಿಟ್ರೇಸ್ ಬ್ಯಾಕ್ ಟು 100% ಲೆವೆಲ್. ಇಲ್ಲೂ ಟ್ರೇಡ್ ಮಾಡ್ಬೋದಿತ್ತಾ ಕ್ವಶನ್ ಇತ್ತು. ಆ್ಯಕ್ಚುಲಿ ಇಲ್ಲೂ ಟ್ರೇಡ್ ಮಾಡಿದ್ರು ಕೂಡ 5 ಪಾಯಿಂಟ್ ಏನೋ ಮೂವ್ ಆಗಿದೆ ಅಷ್ಟೇ. ನಿಮ್ಮ SL ಇಟ್ಟಾಗಿರೋದು ಒಪ್ಕೊಳ್ತೀನಿ. ಬಿಕಾಸ್ ನನ್ನ ಮೈಂಡ್ ಸೆಟ್ ಏನಿತ್ತು ಗೊತ್ತಾ, ವೆರಿ ಮಚ್ ಕ್ಲಿಯರ್. ನಾನು ಟ್ರೇಡ್ ಮೈಂಡ್ ಸೆಟ್ ಹೇಗಿತ್ತು ಅನ್ನೋದು ನಿಮಗೆ ಹೇಳ್ತೀನಿ ನೋಡಿ. ಮಾರ್ಕೆಟ್ ಇಫ್ ಇಟ್ ಈಸ್ ಮೂವ್ಸ್ ಅಪ್ಸೈಡ್, ರಿಟ್ರೇಸ್ಮೆಂಟ್ ದೆನ್ ಬೌನ್ಸ್, ಈ ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ತೊಗೊಳ್ಳೋಣ ಅಂತ. ಬ್ರೇಕ್ಔಟಲ್ಲಿ ಬೇಡ, ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಾರ್ಕೆಟ್ ಯಾವಾಗ ವೆರಿ ಶಾರ್ಪ್ ಬಂತು, ಇಟ್ಸ್ ಅ ವೆರಿ ಮಚ್ ಕ್ಲಿಯರ್. ಬೆಳಗ್ಗೆಯಿಂದ ಇಲ್ಲಿಂದ ಬೈ ಮಾಡೋದವರು ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಭಯ ಹುಟ್ಟಿಸಿದೆ, ಮಾರ್ಕೆಟು ಪ್ಯಾನಿಕ್ ಆಗುತ್ತೆ ಅಂತ. ಸೊ ವೆಯ್ಟ್ ಮಾಡ್ತಿದೆ. ಮಾರ್ಕೆಟ್ ಬ್ಯಾಕ್ ಟು ರಿಟ್ರೇಸ್ ಟು ಮೈ ಲೆವೆಲ್. ಈ ಲೆವೆಲ್ ರಿಟ್ರೇಸ್ ಬಂದಾಗ ತೊಗೊಂಡೆ. ಇಲ್ಲೇ ನನಗೆ ಆಲ್ಮೋಸ್ಟ್ ಟ್ರೇಡ್ನ ಮುಗಿಸಿದ್ದೀನಿ. ವೆರಿ ನೆಕ್ಸ್ಟ್ ಕ್ಯಾಂಡಲ್ ಫುಲ್ ಆಯಿತು ಮಾರ್ಕೆಟು, ಅಲ್ಲಿಂದಲೇ ಮೂವ್ ಆಯಿತು. ನಿಮಗೆ ಅದಕ್ಕೆ ಹೇಳೋದು, ಮಾರ್ಕೆಟು ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇಬ್ಬರದು ಸ್ಟ್ರಾಂಗ್ ಇರ್ತಾರೆ, ಇಬ್ಬರಿಂದಲೂ ಮಾರ್ಕೆಟ್ ಮೂವ್ ಆಗುತ್ತೆ ಅಂತ. ವೆರಿ ಮಚ್ ಕ್ಲಿಯರ್, ವೆರಿ ಮಚ್ ಸಿಂಪಲ್ ಟ್ರೇಡು. ಲೈಕ್ ಇದು ಕೂಡ ಅಷ್ಟೇ ಒಂದು ಈಸಿ ಟ್ರೇಡ್ ಆಗ್ತಿಲ್ವಾ ನಿಮಗೆ ಇವತ್ತು? ಇಟ್ ಇಸ್ ನೋಡಿ ಎಕ್ಸಾಕ್ಟಾಗಿ ಯಾವ ಲೆವೆಲಿಂದ ರಿಟ್ರೇಸ್ ಆಗ್ತಿದೆ. ಬಟ್ ಅದೇ ಥರ ಬೈಯಿಂಗ್ ಕೂಡ ಹೋಗಿದೆ. ಸೇಮ್ ಲೆವೆಲಿಂದ ಮಾರ್ಕೆಟ್ ಫುಲ್ ಅಪ್ಸೈಡ್, ಸೇಮ್ ಲೆವೆಲಿಂದ ಈಚ್ ಲೆವೆಲ್ನು ಮಾರ್ಕೆಟ್ ಬೈಯಿಂಗ್ ಪ್ರೆಷರ್ ಕೂಡ ಕ್ರಿಯೇಟ್ ಮಾಡ್ತಿದೆ. ಬಿಕಾಸ್ ಅದನ್ನೇ ಹೇಳೋದು ನಿಮಗೆ, ಸ್ಟ್ರಾಟಜಿಲಿ ಅದನ್ನೇ ಕೂಡ ಕಲಿಸೋದು ನಾನು. ಸೊ ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಈಸಿ ಟ್ರೇಡ್ಸ್ಗಳನ್ನ ನೀವು ಎಷ್ಟು ಕಲಿತೀರಾ ಅಷ್ಟು ಮಾರ್ಕೆಟ್ ಕೂಡ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಲಾಜಿಕ್ಕು. ಸಿಂಪಲ್ ಫಂಡ, ಸಿಂಪಲ್ ಲಾಜಿಕ್ಕು. ಸೊ ನೋಡುವ ಮಾರ್ಕೆಟ್ ನಾಳೆಗೆ ಏನಾಗುತ್ತೆ ಅನ್ನೋದು ನಾಳೆ ಥಿಂಗ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನಾಟ್ ಬೈ ಟುಡೇ ಥಿಂಗ್ಸ್. ನಾಳೆ ಅನಾಲಿಸಿಸ್ ವಿಡಿಯೋ ಸ್ಟೂಡೆಂಟ್ಸ್ಗಳಿಗೆ ಕೂಡ ಆಗ್ತಾ ಇಲ್ಲ. ಬಿಕಾಸ್ ಟೆಲಿಗ್ರಾಮ್ ಸ್ಟಾಪ್ ಇರೋದ್ರಿಂದ ನಾನು ಏನೂ ಮಾಡೋಕ್ಕಾಗ್ತಿಲ್ಲ. ಸೊ ಸ್ಟೂಡೆಂಟ್ಸಿಗೆ ಫಸ್ಟೇ ನಿಮಗೆ ಹೇಳಿದ್ದೀನಿ, ಡೋಂಟ್ ವರಿ. ಓಕೆನಾ. ನಿಮಗೆ ಏನು ಮಿಸ್ ಆಗಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು, ನಾನು ಮಾಡ್ಕೊಡ್ತೀನಿ ಕೂಡ. ಸೊ ಅದ್ರ ಬಗ್ಗೆ ನೀವು ಹೆಚ್ಚಿಗೆ ಥಿಂಕ್ ಮಾಡಬೇಡಿ. ನೀವು ಜಸ್ಟ್ ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡಿ ಅಷ್ಟೇ. ಕಲೀರಿ, ಆಲ್ವೇಸ್ ಕಲಿಯೋದ್ರ ಬಗ್ಗೆ ಫೋಕಸ್ ಮಾಡಿ. ಇವು ಆಲ್ವೇಸ್ ಈಸಿ ಆಗುತ್ತೆ ನಿಮ್ಗೆ ಕೂಡ. ಓಕೆನಾ. ಅಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೂ ಕೂಡ ಅಷ್ಟೇ ಲೈಕ್ ವೀಡಿಯೋನ ಲೆಂತ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಸೊ ವಾಟ್ ಎವರ್ ಇಸ್ ದರ್ ಗೈಡ್, ನಿಮಗೆ ಎಷ್ಟು ಗೈಡ್ ಮಾಡಬೇಕೋ ಅಷ್ಟು ನಾನು ಈಸಿಯಾಗಿ ಗೈಡ್ ಮಾಡಿರ್ತೀನಿ. ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು ಆಲ್.